ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಇದೀಗ ಸುದೀಪ್ ಅವರು ರಜತ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ರಜತ್ ಅವರು ಮಾಡಿದಂತಹ ಉಸ್ತುವಾರಿಯ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ರಜತ್ ಅವರಿಗೆ ಕಿವಿ ಹಿಂಡಿರೋದು. ಹಾಗಿದ್ರೆ ರಜತ್ ಅವರು ಮಾಡಿದಂತಹ ಎಡವಟ್ಟು ಏನು, ಯಾವ್ಯಾವ ಟಾಸ್ಕ್ ನಲ್ಲಿ ಅವರು ಮಾಡ್ಕೊಂಡ್ರು, ಈ ಒಂದು ರೀತಿಯಾಗಿರುವಂತಹ ಎಡವಟ್ಟು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಜತ್ ಅವರು ಈ ವಾರದಲ್ಲಿ ಉಸ್ತುವಾರಿಯನ್ನ ಮಾಡ್ತಾರೆ. ಅಲ್ಲಿರುವಂತಹ ಎಲ್ಲಾ ಸ್ಪರ್ಧೆಗಳಿಗೂ ಕೂಡ ನಾನು ಯಾರ ಪರವಾಗೂ ಇಲ್ಲ, ನಾನು ನ್ಯಾಯದ ಪರವಾಗಿ ಇದ್ದೀನಿ ಅಂತಲೂ ಕೂಡ ಹೇಳ್ಕೊಳ್ತಾರೆ. ಆದ್ರೆ ಫಿನಾಲೆ ಟಾಸ್ಕ್ ಅಂದ್ರೆ ಟಿಕೆಟ್ ಟು ಫಿನಾಲೆ ಸರಣಿ ಟಾಸ್ಕ್ಗಳು ನಡೆಯುತ್ತೆ. ಆ ಒಂದು ಟಾಸ್ಕ್ ನಲ್ಲಿ ರಜತ್ ಅವರು ಸರಿಯಾಗಿ ಉಸ್ತುವಾರಿಯನ್ನ ಮಾಡಲಿಲ್ಲ. ಒಂದು ಮಗ್ಗಲ್ಲಿ ನೀರನ್ನ ಇಟ್ಕೊಳ್ಬೇಕಾಗತ್ತೆ, ರೆಡ್ ಕಲರ್ ಮತ್ತೆ ಬ್ಲೂ ಕಲರ್. ಆ ನೀರನ್ನ ಆಪೋಸಿಟ್ ಸ್ಪರ್ಧಿಯು ಕೂಡ ಒಡೆದು ಬೀಳ್ಸ್ಬೇಕಾಗತ್ತೆ. ಯಾರು ಅತಿ ಹೆಚ್ಚು ಟೈಮಲ್ಲಿ ಉಳಿಸ್ಕೊಳ್ತಾರೋ ಅವರ ಒಂದು ಟಾಸ್ಕ್ ಅಲ್ಲಿ ಗೆಲ್ತಾರೆ ಅಂತಿತ್ತು. ಆದ್ರೆ ಭವ್ಯ ಅವರು ಅದನ್ನ ಎರಡ್ ಕೈಲಿ ಇಟ್ಕೊಡ್ತಾರೆ, ಅವಾಗ್ಲೂ ಕೂಡ ಪೌಲ್ ಅಂತ ಹೇಳೋದಿಲ್ಲ. ಜೊತೆಗೆ ಕೈಯನ್ನ ಮುಚ್ಕೊಳ್ತಾರೆ, ಅವಾಗ್ಲೂ ಕೂಡ ಪೌಲ್ ಅಂತ ಹೇಳೋದಿಲ್ಲ. ಅದೇ ನೆಕ್ಸ್ಟ್ ಆಟದಲ್ಲಿ ತ್ರಿವಿಕ್ರಮ್ ಮತ್ತೆ ಉಗ್ರ ಮಂಜು ಅವರು ಬಂದಾಗ ಎರಡು ಕೈಲಿ ಇಟ್ಕೊಳ್ಳೋಂಗಿಲ್ಲ ಅಂತಾನು ಕೂಡ ಹೇಳ್ತಾರೆ. ಹಾಗೆ ಡಬ್ಬವನ್ನ ಮುಚ್ಚಿಕೊಳ್ಳುವಂತನೂ ಇಲ್ಲ ಅಂತಾನು ಕೂಡ ಹೇಳ್ತಾರೆ. ಪೌಲ್ ಆಗಿದ್ರು ಕೂಡ ಅವ್ರನ್ನ ಮತ್ತೆ ಅದೇ ಟಾಸ್ಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತಾನು ಕೂಡ ಹೇಳ್ತಾರೆ. ಸೊ ಇಲ್ಲಿ ರಜತ್ ಅವರು ತಮ್ಮ ಒಂದು ಉಸ್ತುವಾರಿಯನ್ನ ತೀರಾ ದುರುಪಯೋಗ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಈ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ರಜತ್ ಅವರೇ ನಿಮ್ಮ ಉಸ್ತುವಾರಿ ಸರಿಯಾಗಿತ್ತ, ನ್ಯಾಯಯುತವಾಗಿ ಇತ್ತ ಅಂತ ಕೇಳ್ತಾರೆ. ರಜತ್ ಅವರು ಹೌದು ಅಂತಾನೆ ಹೇಳ್ತಾರೆ. ಆದ್ರೆ ಸುದೀಪ್ ಅವರು ವಿಟಿಯನ್ನು ಕೂಡ ಪ್ಲೇ ಮಾಡಿರುವಂತದ್ದು ಇವತ್ತಿನ ಎಪಿಸೋಡ್ ನಲ್ಲಿ. ಇದರ ಜೊತೆಗೆ ಭವ್ಯ ಅವರಿಗೆ ಅಂದ್ರೆ ಭವ್ಯ ಅವರ ತಂಡ ಏನಿತ್ತು, ಹನುಮಂತ ಅವರ ತಂಡಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಅಂತ ಅನಿಸ್ತೈತೆ. ಯಾಕಂದ್ರೆ ತ್ರಿವಿಕ್ರಮ್ ಅಲ್ಲಿದ್ರು, ಭವ್ಯ ಅವ್ರ ಕಡೆನೇ ಇದ್ರು. ಸೊ ಹಾಗಾಗಿ ಅವ್ರನ್ನ ಟಿಕೆಟ್ ಫಿನಾಲೆ ಒಂದು ರೇಸ್ ನಲ್ಲಿ ಉಳಿಸ್ಕೋಬೇಕು ಅನ್ನೋದೊಂದು ಅವ್ರಿಗೆ ತಲೆಯಲ್ಲಿತ್ತು. ಸೊ ಹಾಗೆ ಚೈತ್ರ ಅವ್ರಿಗೆ ಹೇಳ್ತಾರೆ, ನೀವು ಬೇರೆಯವ್ರ ಪರವಾಗಿ ಅಥವಾ ನಿಮ್ಮ ಟೀಮ್ ನ ಪರವಾಗಿ ಮಾತಾಡ್ತೀರಿ ಅಂತ ಹೇಳಿ. ಇಲ್ಲೂ ಕೂಡ ರಜತ್ ಅವರು ಅದನ್ನೇ ಮಾಡಿದ್ದು. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಾಲ್ ಟಾಸ್ಕ್ ನಲ್ಲಿ ಸೊ ರಜತ್ ಅವರು ಭವ್ಯ ಅವ್ರ ಕಡೆಗೆ ಬಾಲ್ ಅನ್ನ ತಳ್ತಾರೆ. ಅದು ಮಂಜು ಅವರ ಸೈಡ್ ಅಲ್ಲಿ ಇರುತ್ತೆ. ಅದನ್ನ ಬಾಲ್ ನ ತೆಗೆದು ಭವ್ಯ ಅವರ ಬುಟ್ಟಿ ಒಳಗಡೆ ಹಾಕ್ತಾರೆ. ಅದಾದ ಬಳಿಕ ವಾದನ ಕೂಡ ಮಾಡ್ತಾರೆ ರಜತ್ ಅವರು. ನಂತರದಲ್ಲಿ ಅವರಿಗೆ ರಿಯಲೈಸ್ ಆಗುತ್ತೆ, ಓಕೆ ನಾನೇ ಮಿಸ್ಟೇಕ್ ಮಾಡಿದ್ದು ಅಂತ ಹೇಳಿ. ಹಾಗೆ ಬಾಲ್ ಅನ್ನ ಕೇಳಕ್ ಹೋದಾಗ ಭವ್ಯ ಅವರು ಕೂಡ ಕೊಡೋದಿಲ್ಲ. ಇಲ್ಲಿ ಅವರು ಬೇಕು ಅಂತಾನೆ ಅವ್ರ ಕಡೆಗೆ ಬಾಲ್ ಅನ್ನ ಎಸ್ದಿತ್ತು. ಯಾರು ಕೇಳಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಅವ್ರ ಕಡೆಗೆ ಹೋಗಿರ್ತಿತ್ತು. ಎಷ್ಟೋ ಟಾಸ್ಕ್ಗಳು ಈ ರೀತಿಯಾಗಿ ಒಂದ್ 2-3 ಟಾಸ್ಕ್ಗಳಲ್ಲೂ ಕೂಡ ಧನರಾಜ್ ಅವರ ಟೀಮ್ ಗೆಲ್ಬೇಕಾಗಿದ್ದಂತ ಸಮಯದಲ್ಲಿ ಭವ್ಯ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಹನುಮಂತ್ ಅವ್ರ ಟೀಮ್ ಅನ್ನ ಗೆಲ್ಲಿಸ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಅಥವಾ ಇದು ಟಿಕೆಟ್ ಫಿನಾಲೆ ಟಾಸ್ಕ್ ಗೆ ಇವರು ಕೂಡ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ. ಸರಣಿ ಆಟದಲ್ಲಿ ಮೋಕ್ಷಿತಾ ಮತ್ತೆ ಉಗ್ರ ಮಂಜೂರು ನೀರಿನಲ್ಲಿ ಮುಳುಗಬೇಕಾಗತ್ತೆ. ಸೊ ಯಾರು ಅತಿ ಹೆಚ್ಚು ಹೊತ್ತು ನೀರಲ್ಲಿ ಇರ್ತಾರೆ, ಸೊ ಅವರು ಈ ಒಂದು ಟಾಸ್ಕ್ ಅನ್ನ ಗೆಲ್ತಾರೆ ಅಂತೇಳಿ. ಆದ್ರೆ ಮಂಜೂರು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಅವ್ರ ಕೈಯನ್ನ ತಳ್ತಾ ಇದ್ದಾರೆ, ಮೇಲೆ ಎತ್ಕೊಂಡಿದ್ದಾರೆ, ಕೆಳಗಡೆ ಇಟ್ಕೋ ಅಂತ ಹೇಳ್ತಾರೆ. ಆದ್ರೆ ಉಗ್ರ ಮಂಜೂರ್ಗೆ ಮಾತ್ರ ಆ ರೀತಿಯಾಗಿ ರೂಲ್ಸ್ ಅನ್ನ ಮಾಡಿದ್ರು. ಮೋಕ್ಷಿತ್ ಅವ್ರಿಗೆ ಯಾವ್ದೇ ರೀತಿಯಾಗಿರುವಂತಹ ರೂಲ್ಸ್ ಅನ್ನ ಹೇಳಲಿಲ್ಲ. ಕಾಲನ್ನ ನೇರವಾಗಿ ಇಟ್ಕೊಳ್ಬೇಕೆ ಹೊರತು ಮಡಚಿ ಇಟ್ಕೊಳ್ಳಂಗಿಲ್ಲ ಅಂತಾನು ಕೂಡ ಹೇಳಿದ್ರು. ಉಗ್ರ ಮಂಜು ಅವ್ರಿಗೆ ಸ್ಟ್ರೈಟ್ ಆಗಿ ಇಟ್ಕೊಂಡಿದ್ರು, ಮೋಕ್ಷಿತ್ ಅವರು ಕಾಲನ್ನ ಬೆಂಡ್ ಮಾಡಿ ಇಟ್ಕೊಂಡಿದ್ರು. ಅದಾದ ಬಳಿಕ ಅದಕ್ಕೂ ಏನು ಕೂಡ ಹೇಳಲಿಲ್ಲ. ಜೊತೆಗೆ ಭವ್ಯಗೌಡ ಅವರು ಅದೇ ನೀರನ್ನ ಡಬ್ಬದಿಂದ ಬಾಯಿಗೆ ಹಾಕೊಂಡು ಹೊರಗಡೆ ಉಗಿಯೋದು ಅಥವಾ ಸರಿಯಾಗಿ ಡ್ರಮ್ಗೆ ಡಂಪ್ ಮಾಡಕ್ಕೂ ಹೋಗ್ತಿರ್ಲಿಲ್ಲ, ಹೊರಗಡೆನೆ ಚೆಲ್ತಾ ಇದ್ರು. ಅದನ್ನು ಕೂಡ ನೋಡ್ಕೊಂಡು ಸುಮ್ಮನಾದ್ರು. ಇಲ್ಲಿ ಬೇಕು ಅಂತಾನೆ ರಜತ್ ಅವರು ತಮ್ಮ ಒಂದು ಉಸ್ತುವಾರಿಯನ್ನ ದುರುಪಯೋಗ ಮಾಡ್ಕೊಂಡ್ರು. ಬಾಲ್ ಟಾಸ್ಕ್ ಅಲ್ಲಿ ಆಗಿರ್ಬೋದು, ವಾಟರ್ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಹಾಗೆ ನೀರನ್ನ ಮುಳುಗುವಂತ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಪ್ರತಿ ಟಾಸ್ಕ್ ಅಲ್ಲೂ ಕೂಡ ರಜತ್ ಅವರು ತಮ್ಮ ಒಂದು ಸಪೋರ್ಟ್ ಕಂಪ್ಲೀಟ್ ಆಗಿ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಮತ್ತೆ ಭವ್ಯ ಅವರಿಗೆ ಕೊಡ್ತಾ ಇದ್ದಿದ್ದು ಎದ್ದು ಕಾಣಿಸ್ತಾ ಇತ್ತು. ಇಲ್ಲಿ ಉಸ್ತುವಾರಿ ಪಕ್ಷಪಾತವನ್ನ ಮಾಡ್ತಿದ್ರು ಅಂತ ಅನ್ನಿಸ್ತು. ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಕಮೆಂಟ್ ಮಾಡಿ. ಕಿಚ್ಚ ಸುದೀಪ್ ಅವರು ರಜತ್ ಅವ್ರಿಗೆ ಗ್ರಹಚಾರವನ್ನು ಬಿಡಿಸಿದ್ದಾರೆ ಈ ಒಂದು ಕಾರಣಕ್ಕೆ. ಕೆಲವು ಟಾಸ್ಕ್ ಗಳಲ್ಲಿ ವಿನ್ ಆಗಿರೋದೇ ಉಗ್ರ ಮಂಜು ಅವರ ತಂಡ, ಅಂದ್ರೆ ಧನರಾಜ್ ಅವರ ತಂಡ. ಆದ್ರೂ ಕೂಡ ಮೋಸದಿಂದ ಆಟವನ್ನ ಆಡಿ ಇವ್ರ ತಂಡಕ್ಕೆ ಇಲ್ಲಿ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಬೇಕು ಅಂತಾನೆ ಹನುಮಂತು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಒಂದು ಕಡೆ ತ್ರಿವಿಕ್ರಮ್ ವರ್ಸಸ್ ಹನುಮಂತು ಅಂತ ಹೇಳಿ ವೆಯ್ಟ್ ಅನ್ನ ಲಿಫ್ಟ್ ಮಾಡುವಂತ ಟಾಸ್ಕ್ ಅಲ್ಲೂ ಕೂಡ ಸೊ ಹನುಮಂತ್ ಅವ್ರಿಗೆನೆ ಪದೇ ಹೋಗಿ ಆ ಒಂದು ವೆಯ್ಟ್ ಅನ್ನ ಹಾಕ್ತಾರೆ. ಸೊ ಈ ಒಂದು ಕಾರಣಕ್ಕೂ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಇಲ್ಲಿ ನಿಮ್ಗೇನ್ ಅನ್ಸುತ್ತೆ, ರಜತ್ ಅವರು ಯಾವೆಲ್ಲ ಮಿಸ್ಟೇಕ್ ಅನ್ನ ಮಾಡಿದ್ರು, ರಜತ್ ಅವರು ನಿಜವಾಗ್ಲೂ ತಪ್ಪು ಮಾಡಿದಾರ ಅಥವಾ ಸರಿಯಾಗಿ ಟಾಸ್ಕ್ ಅನ್ನ ಆಡಿದಾರ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.